ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಕೃತಜ್ಞಾಯ ನಮಃ. ಓಂ ಅಜಯೋಗಾಃ ಅಜಯಶೂರಸೋಮಮವಾಸೃಜಃ ಸರ್ತವೇ ಸಪ್ತಸಿಂಧೂನ್ ನಾಸ್ಮೈ ವಿದ್ಯುನ್ನತನ್ಯತುಸ್ಸಿಷೇಧ ನಯಾಮ್ಮಿಹಂ. ಮಹಾಭಾರತದ ಅನುಶಾಸನ ಪರ್ವದ 344ನೇ ಭಾಗ ಇದು. 85ನೇಯ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಕೃತಜ್ಞ ಅಂತ ಹೇಳಿ ಅದರ ವ್ಯಾಖ್ಯಾನ ರೂಪವಾದಂತಹ ಬೃಹತಿ ಮಂತ್ರವನ್ನು ಕೂಡ ನಾವೀಗ ನೋಡುವರಿದ್ದೇವೆ. ಎಲ್ಲ ಶ್ರೋತೃಗಳಿಗೂ ಕೂಡ ಮರ್ಯಾದಾ ಪುರುಷೋತ್ತಮನಾದ ಭಗವಾನ್ ರಾಮಚಂದ್ರನ ಈ ನವಮಿಯ ಶುಭಾಶಯಗಳು. ಈ ಮಂತ್ರಕ್ಕೆ ಋಗ್ಭಾಷ್ಯದಲ್ಲಿ ಆಚಾರ್ಯ ಏನು ಅರ್ಥ ಹೇಳಿದ್ದಾರೆ ಅನ್ನೋದನ್ನ ಮತ್ತೆ ಅದಕ್ಕನುಸಾರವಾಗಿ ರಘುನಾಥ ತೀರ್ಥರು ಭಗವಂತಾಚಾರ್ಯರು ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನೆಲ್ಲ ಈಗ ನೋಡೋಣ. ಮೂಲ ಋಗ್ವೇದದ ಅಷ್ಟಕ ಕ್ರಮದಲ್ಲಿ 1, 2, 38 ಮತ್ತು 1, 7, 32 ಅಲ್ಲಿ ಬರುವಂತಹ ಇವೆರಡು ಮಂತ್ರಗಳು 12ನೇ ಮತ್ತು 13ನೇ ಮಂತ್ರ. 12ನೇ ಮಂತ್ರದ ಅಜಯೋಗಾಹ ಅಜಯಶೂರ ಸೋಮಮವಾಸೃಜಃ ಸಪ್ತವೇ ಸಪ್ತ ಸಿಂಧೂನ್ ಅನ್ನುವ ಉತ್ತರದ ಭಾಗವನ್ನು ತಗೊಂಡಿದ್ದಾರೆ, ಉತ್ತರಾರ್ಧವನ್ನು. ಪೂರ್ವಾರ್ಧ ಹಿಂದಿನ ಮಂತ್ರಕ್ಕೆ ಹೋಗಿದೆ. ಮುಂದೆ 13ನೇ ಮಂತ್ರದಲ್ಲಿ ನಾಸ್ಮೈ ವಿದ್ಯುನ್ನತನ್ಯತು ಸಿಷೇಧ ನಯಾಮ್ಮಿಹಂ ಅಂತ ಆ ಪೂರ್ವಾರ್ಧವನ್ನು ಪೂರ್ಣ ತಗೊಂಡಿಲ್ಲ. ನಯಾಮ್ಮಿಹಂ ಅಕಿರದ್ ಧಾದು ನಿಂಚ ಅಂತ ಇನ್ನೂ ಒಂದಿಷ್ಟು ಭಾಗ ಇದೆ ಆ 13ನೇ ಮಂತ್ರದಲ್ಲಿ, ಅದನ್ನು ತೆಗೆದುಕೊಂಡಿಲ್ಲ. ಈ ಬೃಹತಿ ಸಂಪಾದನೆಗಾಗಿ ಇಷ್ಟನ್ನು ಮಾತ್ರ ಸೇರಿಸಿಕೊಂಡು ಈ 85ನೇ ಬೃಹತಿ ಮಂತ್ರವನ್ನ ಪೋಣಿಸಿದ್ದಾರೆ. ಅದಕ್ಕೆ ಆಚಾರ್ಯರು ಈ 229ನೇ ಶ್ಲೋಕದಲ್ಲಿ ಋಗ್ಭಾಷ್ಯದಲ್ಲಿ ಶ್ರಿಕೇ ಯುದ್ಧೇ ಪ್ರತ್ಯಹಂಸ್ತ್ವಾ ಯದಿಸ್ಮ ದೇವಃ ಪ್ರಧಾನೋಪಿ ತದಶ್ವವಾರಃ ವಾಲೀವತ್ವಂ ನನು ದೇವಸ್ತದಾನೀಂ ಪ್ರತಿಹಂತಾತೆ ನೈವ ಕಶ್ಚಿದ್ಧಿ ತಸ್ಮಾತ್ ಅಜಯೋ ಬಲಾದ್ಗಾ ಅಜಯೋ ಹಿರಣ್ಯಂ ಸೋಮಂ ಗಂತು ಮಮುಚಃ ಸಪ್ತಸಿಂಧೂನ್ ಅಂತ ಒಂದಿಷ್ಟು ವ್ಯಾಖ್ಯಾನ ಮಾಡಿದ್ದಾರೆ. ಅದಲ್ಲದೆ ಅದರ ಮುಂದಿನ ಮಂತ್ರಕ್ಕೆ ಅಶನಿಂಬ್ಯಾಂ ವಿದ್ಯುತಂಬ್ಯಾಂ ಮಿಹಂಚ ನಾಮ್ನಾ ಹೇತುಂ ವೇದ್ಯುಪಮಾ ಸುತೀಕ್ಷ್ಣಾಂ ಅಶನಿಭೇದಂ ರಾಧುನಿ ನಾಮಧೇಯಂ ತ್ವಾಮುದ್ದಿಶ್ಯೈವ ಅಕಿರತ್ ಸೋಹಿರುಗ್ರಹ ತ್ವಾಂ ಪ್ರತ್ಯೇತನ್ನೈವ ಸಿದ್ಧಿಂ ಚಕಾರ ಪಶ್ಚಾತ್ಕಾಲೇ ತ್ವರೆಯಸ್ತ್ವಂ ತಮೇವ ಅಂತ 230ನೇ ಶ್ಲೋಕದಲ್ಲೂ ಕೂಡ ಆ ಮಂತ್ರಗಳನ್ನು ವ್ಯಾಖ್ಯಾನಿಸಿದ್ದಾರೆ. ಭಗವಂತ ದುರಾಧರ್ಷ ಅನ್ನುವುದನ್ನ ಈ ಹಿಂದಿನ ಮಂತ್ರದಲ್ಲಿ ಹಿಂದಿನ ನಾಮದಲ್ಲಿ ನೋಡಿದ್ದೇವೆ. ಯಾವ ದೃಷ್ಟಿಯಿಂದಲೂ ಭಗವಂತನನ್ನ ಹಿಮ್ಮೆಟ್ಟಿಸುವುದು ಯಾವ ದೈತ್ಯನಿಗೂ ಸಾಧ್ಯ ಆಗೋದಿಲ್ಲ, ಹಾಗೆ ಯಾವ ದೇವತೆಗೂ ಕೂಡ ಸಾಧ್ಯ ಆಗೋದಿಲ್ಲ. ಭಗವಂತನ ಮನಸ್ಸನ್ನು ಚಂಚಲಗೊಳಿಸುವುದು ಆತನ ಮೂಲ ರೂಪದಲ್ಲೇ ಆಗಲಿ, ನರನಾರಾಯಣ ರೂಪದಲ್ಲಾಗಲಿ, ಆತ ರಾಮಕೃಷ್ಣಾದಿ ರೂಪದಲ್ಲಿದ್ದಾಗಲಿ ಆತನ ಮನಸ್ಸನ್ನು ಚಂಚಲಗೊಳಿಸುವುದು ಸಾಧ್ಯ ಇಲ್ಲ ಅಂತನ್ನುವುದನ್ನ ನಾವು ನೋಡಿದ್ದೇವೆ. ರಾಮಾವತಾರದಲ್ಲಂತೂ ಆತ ಏಕಪತ್ನಿ ವ್ರತಸ್ಥನೇ ಆಗಿದ್ದ. ಕೃಷ್ಣಾವತಾರದಲ್ಲಿ ಬಹುಪತ್ನಿ ವಲ್ಲಭನೇ ಆಗಿದ್ರೂ ಕೂಡ ಆತನ ಮನಸ್ಸು ಯಾವುದೇ ರೀತಿಯಾದ ಚಾಂಚಲ್ಯಕ್ಕೂ ಕೂಡ ಒಳಗಾಗಲಿಲ್ಲ. 16,108 ಜನ ಪತ್ನಿಯರವನಿಗೆ, ಒಬ್ಬೊಬ್ಬರಲ್ಲಿ 10 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳು ಕೃಷ್ಣನಿಗೆ. ಅದಲ್ಲದೆ ಆತ ವೃಂದಾವನದಲ್ಲಿದ್ದಾಗ ಆ ಗೋಪಸ್ತ್ರೀಯರ ಜೊತೆಗೆ ಏನು ವಿಹರಿಸಿದ್ದ, ಅಲ್ಲಿ ಹುಟ್ಟಿದವರು 10 ಲಕ್ಷ ಜನ. ತಾಸ್ವತ್ರತೇನ ಜನಿತಾಹ ದಶಲಕ್ಷ ಪುತ್ರಾಹ
ಅಂಥೇಳಿ ಆ 10 ಲಕ್ಷ ಜನ ಮಕ್ಕಳ ಒಂದು ಪಡೆಯನ್ನೇ ನಾರಾಯಣಾಹ್ವಯ ಯುತಾಹ ಬಲಿನಶ್ಚ ಗೋಪಾಹ ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಹೀಗೆ ನಾರಾಯಣ ಎಂಬ ಹೆಸರಿನ ಒಂದು ದೊಡ್ಡ ಬೆಟಾಲಿಯನ್, ಸೈನ್ಯದ ಗುಂಪೆ ಆತನ ಮಕ್ಕಳ ಗುಂಪದು. ಹೀಗೆ 10 ಲಕ್ಷ ಜನ ಅಲ್ಲಿ ಹುಟ್ಟಿದ್ರು. ಅದಲ್ಲದೆ ಈ 16,108 ಜನ ಸ್ತ್ರೀಯರಿಗೆ ಒಬ್ಬೊಬ್ಬರಿಗೆ 11 ಮಕ್ಕಳು ಜನಿಸಿದ್ರು. ಆತನಿಗೆ ಗಂಧದ ಸೇವೆಯನ್ನು ಅರ್ಪಿಸಿದಂತಹ ತ್ರಿವಕ್ರ ಏನಿದ್ದಳು, ಅವಳಲ್ಲೊಬ್ಬ ವಿಶೋಕ ಅನ್ನುವನು ಜನಿಸಿದ್ದ. ಅವನು ಭೀಮಸೇನನ ಮಗ. ಆ ಲೆಕ್ಕದಲ್ಲಿ ಆ ಹಿಂದಿನ ಗೋಪಸ್ತ್ರೀಯರಲ್ಲಿ ಜನಿಸಿದವರು 10 ಲಕ್ಷ ಜನ, 16,108 ಅದನ್ನು 11ರಿಂದ ಗುಣಿಸಿದ್ರೆ ಬರುವಂತಹ ಗುಣಲಬ್ಧ, ಅದಲ್ಲದೆ ವಿಶೋಕ, ಇಷ್ಟನ್ನೆಲ್ಲ ಲೆಕ್ಕ ಹಾಕಿದ್ರೆ 11,77,189 ಜನ ಮಕ್ಕಳು ಅವನಿಗಿದ್ರು. 10 ಲಕ್ಷ ಜನ ನಾರಾಯಣ ಎಂಬ ಹೆಸರಿನ ಸೈನ್ಯ ಅದರ ಭಾಗ ಆದಂತಹ ಮಕ್ಕಳು. ಮುಂದೆ 1,77,188 ಜನ ಮಕ್ಕಳು ಆತನ 16,108 ಜನ ಪತ್ನಿಯರಿಗೆ, ಒಬ್ಬೊಬ್ಬರಿಗೆ 11 ಮಕ್ಕಳಂತೆ. ಅದಲ್ಲದೆ ಒಬ್ಬ ವಿಶೋಕ ತ್ರಿವಕ್ರೆಯಲ್ಲಿ ಜನಿಸಿದವನು. ಹೀಗೆ ಒಟ್ಟು 11,77,189 ಜನ ಕನಿಷ್ಠ ಅಂದ್ರೂ ಅವನಿಗೆ ಮಕ್ಕಳು. ಅವನ ಪತ್ನಿಯರ ಸಂಖ್ಯೆ 16,108 ಅದು ಕೇಳಿ ಬರ್ತದೆ. ತ್ರಿವಕ್ರೆಯ ಅನುರಾಗವನ್ನು ಆತ ಸಂಪಾದನೆ ಮಾಡಿದ್ದು ಕಂಡು ಬರ್ತದೆ. ಅದಲ್ಲದೆ ಅದೆಷ್ಟೋ ಜನ ಗೋಪಸ್ತ್ರೀಯರು, ಅವರೆಲ್ಲರೂ ಕೂಡ ಮೂಲತಃ ಅಪ್ಸರೆಯರಾಗಿದ್ದವರು. ಅವರೆಲ್ಲ ಆ ಕೃಷ್ಣನ ಪ್ರೇಯಸಿಯರಾಗಿದ್ದು ಕೂಡ ಕೇಳಿ ಬರ್ತದೆ. ಇಷ್ಟಾದರೂ ಕೂಡ ಆತನ ಮನಸ್ಸನ್ನು ಯಾರೂ ಕೂಡ ವಶಪಡಿಸಿಕೊಳ್ಳಿಕ್ಕಾಗಲಿಲ್ಲ ಅನ್ನುವುದನ್ನೆಲ್ಲ ಕಳೆದ ದಿವಸ ನಾವು ನೋಡಿದ್ದೇವೆ. ಭಗವಂತನನ್ನ ಆ ರೀತಿಯಿಂದ ಉಪಾಸನೆ ಮಾಡಬೇಕೆಲ್ಲರೂ ಕೂಡ. ಅದರದೇ ಒಂದು ಮುಂದುವರಿದ ಭಾಗ ಮತ್ತು ಕೆಲವು ಬೇರೆ ವಿಷಯಗಳನ್ನು ಹೇಳುವಂತಹ ಭಾಗ. ಅಜಯೋಗಾಹ ಅಜಯಶೂರ ಅಂತ ಇಲ್ಲಿ ನಾವು ನೋಡುವಂಥ ಮಂತ್ರ. ಅಜಯೋಗಾಹ ಅಂತ ಈ ಹಿಂದಿನ ಮಂತ್ರದಲ್ಲೇ ಬಂದಿದೆ. ಅಲ್ಲಿ ಗಾಹ ಅಂದ್ರೆ ಅಜಯ ಗಾಹ ಅಂತಿದೆ. ನೀನು ಗೋವುಗಳನ್ನು ಗೆದ್ದೆ. ಇಂದ್ರ ಆ ರಾಕ್ಷಸರನ್ನು ಸೋಲಿಸಿ ಅವರ ಮೂಲಕ ಗೋವುಗಳನ್ನ ವಶಪಡಿಸಿಕೊಂಡ ಅಂತಿದೆ. ಅಧ್ಯಾತ್ಮದ ಅರ್ಥದಲ್ಲಿ ಅದೇ ಗೋವು ಅಂತಂದ್ರೆ ಈ ಭಕ್ತರ ಮನಸ್ಸಿನಲ್ಲಿರುವಂತಹ ಜ್ಞಾನ. ಅದು ಮಿಥ್ಯಾಜ್ಞಾನದ ಸಂಶಯದ ಪ್ರಭಾವದಿಂದ ಮರೆಯಾಗದಿರುವಂತೆ ಮಾಡಿ ನಮ್ಮ ಜ್ಞಾನವನ್ನ ಅಭಿವೃದ್ಧಿಪಡಿಸುವವನು ಈ ಭಗವಂತ ಅಂತ ಅದಕ್ಕೆ ಅಧ್ಯಾತ್ಮದ ಅರ್ಥವನ್ನು ಹೇಳಿದ್ದಾರೆ. ಇಂದ್ರಶ್ಚಯತ್ ಯುಯುಧಾತೆ, ಆ 13ನೇ ಮಂತ್ರದಲ್ಲಿ ಮುಂದಿನ ಕೆಲವು ಪಾದಗಳಲ್ಲಿ, ಮುಂದಿನ ಸಾಲುಗಳಲ್ಲಿ ಇಂದ್ರ ಮತ್ತು ಅಹಿ ಇಬ್ಬರು ಕೂಡ ಯುದ್ಧ ಮಾಡಿದ ವರ್ಣನೆ ಕೇಳಿ ಬರ್ತದೆ. ಇಂದ್ರನು ಅಹಿ ಎಂಬ ರಾಕ್ಷಸನು ಯುದ್ಧ ಮಾಡಿದಾಗ ಆ ಅಹಿಯೇ ಸೋತ್ ಹೋದ. ಇಂದ್ರನಿಗೆ ಮೇಲ್ಗೊಯ್ಯ ಆಯಿತು. ಯಾಕೆ? ಆ ಇಂದ್ರನ ಎದುರಾಳಿಯಾದಂತಹ ಅಹಿಯ ಬಳಿ ವಿದ್ಯುತ್ ಎಂಬ ಆಯುಧ ಇತ್ತು, ತನ್ಯತು ಎಂಬ ಆಯುಧ ಇತ್ತು, ಹ್ರಾದುನಿ ಎಂಬ ಆಯುಧ ಇತ್ತು. ಅದನ್ನು ನಾವು ಮುಂದಿನ ಮಂತ್ರದಲ್ಲಿ ಬೃಹತಿಯಲ್ಲಿ ನೋಡೋರಿದ್ದೇವೆ. ಇಷ್ಟೆಲ್ಲ ಆದರೂ ಕೂಡ ಅವು ಯಾವ ಆಯುಧಗಳು ಅವನಿಗೆ ಸಹಾಯಕ ಆಗಲಿಲ್ಲ. ಅವನು ಸೋಲಬೇಕಾಯಿತು. ಇಂದ್ರನೇ ಆತನನ್ನ ಗೆದ್ದ. ಈ ಅಧ್ಯಾತ್ಮದ ಅರ್ಥದಲ್ಲಿ ವಿದ್ಯುತಿ ಅಂದ್ರೆ ವಿಪರೀತ ಜ್ಞಾನ, ವಿ ಅಂದ್ರೆ ವಿಪರೀತ ಅಂತ ಅರ್ಥ, ವಿ ಅಂದ್ರೆ ವಿಶೇಷ ಅಂತ ಅರ್ಥ ಇರುವಂತೆ ವಿಪರೀತ ಅಂತ ಅರ್ಥನೂ ಇದೆ. ಮತ್ತೆ ತನ್ಯತು ಅಂದ್ರೆ ಪ್ರತಿವಾದಿಗಳು, ಯಾರೇ ಎದುರಾಳಿಗಳು ಮಾಡುವಂತಹ ದುರ್ಬೋಧನ. ಅನೇಕ ಬಾರಿ ನಮ್ಮ ಜ್ಞಾನ ಎಲ್ಲವೂ ಕೂಡ ಯಾರ್ಯಾರೋ ಮಾಡುವ ದುರ್ಬೋಧನೆಗೆ ಬಲಿಯಾಗಿ ಹಾಳಾಗಿ ಹೋಗ್ತಿರ್ತದೆ. ಅಂಥ ಯಾವುದೇ ವಿಪರೀತ ಜ್ಞಾನಕ್ಕೆ, ದುರ್ಬೋಧನೆಗೆ, ಹಾಗೆ ಮತ್ತೆ ಯಾವುದೇ ರೀತಿಯಾದ ಬಾಹ್ಯ ಆಕ್ರಮಣಕ್ಕೂ ಕೂಡ ಇದು ಮಣಿಯಬಾರದು ಅಂತ ಅದರ ತಾತ್ಪರ್ಯ. ಆ ಅಹಿ ಎಂಬ ರಾಕ್ಷಸ ಇಂದ್ರನ ಎದುರಾಳಿಯಾಗಿ ಅನೇಕ ಆಯುಧಗಳನ್ನು ಪ್ರಯೋಗ ಮಾಡ್ತಿದ್ದ. ಈ ಸಂಶಯ ಮತ್ತು ವಿಪರೀತ ಜ್ಞಾನಗಳು ಇಲ್ಲಿ ನಮಗೆ ಬಾಧಕ ಆಗುವುದು ನಮ್ಮ ಜ್ಞಾನಕ್ಕೆ. ದುರ್ವಾದ ಅಂದ್ರೆ ದುರ್ಬೋಧನೆ, ವಿಪರೀತ ಜ್ಞಾನ, ಸಂಶಯ
ಆದರೆ ಭಗವಂತನ ಅನುಗ್ರಹದಿಂದ ಇವ್ಯಾವೂ ಕೂಡ ಆ ಜ್ಞಾನದ ನಾಶಕ್ಕೆ ಸಾಧಕ ಆಗಲಿಲ್ಲ. ಭಗವಂತನೇ ಅವುಗಳನ್ನೆಲ್ಲ ಹೊಡೆದಟ್ಟೆ ನಮ್ಮ ಜ್ಞಾನವನ್ನ ಸ್ಥಿರೀಕರಿಸಿದ ಅಂತ ಅವುಗಳ ತಾತ್ಪರ್ಯ. ಅದನ್ನ ಈ ರಘುನಾಥ ತೀರ್ಥರು ಮತ್ತೆ ಭಗವಂತಾಚಾರ್ಯರು ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಮೂಲತಃ ಕೃತಜ್ಞ ಎಂಬ ಶಬ್ದಕ್ಕೆ ಕೃತವನ್ನ ನಾವೇನು ಮಾಡಿದ್ದೇವೋ, ಈ ಹಿಂದೆ ಏನು ಸಾಧನೆ ಮಾಡಿದ್ದೇವೋ, ಪುಣ್ಯವೋ ಪಾಪವೋ, ಅದ್ಯಾವುದನ್ನೂ ಕೂಡ ಮರೆಯದೆ ಅದಕ್ಕೆ ತಕ್ಕಂತೆ ಫಲವನ್ನು ಕೊಡುವವನು ಅಂತ ಅರ್ಥ. ಮತ್ತೆ ಕೃತಜ್ಞ ಅಂತ ಇನ್ನೂ ಒಂದು ಮಂತ್ರವು, ಇನ್ನೂ ಒಂದು ನಾಮವೂ ಕೂಡ ಇದೇ ವಿಷ್ಣು ಸಹಸ್ರನಾಮದಲ್ಲಿ ಬರೋದಿದೆ. ಆವಾಗ ಇನ್ನೂ ಮತ್ತಿನ ಹೆಚ್ಚಿನ ಅರ್ಥಗಳನ್ನು ನೋಡೋಣ. ಅಂತೂ ಮುಖ್ಯವಾಗಿ ನಾವು ಮಾಡಿರುವ ಯಾವುದೇ ಪುಣ್ಯ ಪಾಪಗಳನ್ನ ಅವಲಂಬಿಸಿಯೇ, ನಮ್ಮ ಕರ್ಮವನ್ನು ಅವಲಂಬಿಸಿಯೇ ಅದ್ಯಾವುದೂ ವ್ಯರ್ಥವಾಗದಿರುವಂತೆ ನಾವು ಫಲ ಕೊಡುವವನು. ಅದಕ್ಕಾಗಿ ಆತನನ್ನ ಕೃತಜ್ಞ ಅಂತ ಹೇಳ್ತಾರೆ. ಹೇ ಶೂರ ಅಂತ ಭಗವಂತನಿಗೆ ಸಂಬೋಧನೆ. ವೃತ್ರಹನನಾನಂತರಂ, ವೃತ್ರನನ್ನು ಕೊಂದು ಹಾಕಿದ ನಂತರ ಗಾಹ, ಆ ಪಣಿ ಎಂಬ ದೈತ್ಯರ ಗುಂಪಿಗೆ ಮುಖ್ಯಸ್ಥನಾದ ಬಲ ರಾಕ್ಷಸ ಏನು ಆ ಗೋವುಗಳನ್ನು ಹಿಡಿದಿಟ್ಟಿದ್ದ, ಅವುಗಳೆಲ್ಲವನ್ನೂ ನೀನು ಗೆದ್ದಿ, ಅವರ ಸಂಪತ್ತನ್ನು ಕೂಡ ನೀನು ವಶಪಡಿಸಿಕೊಂಡೆ. ಮುಂದೆ ಆ ಸೋಮರ ಆಹುತಿಯನ್ನು ಭಕ್ತರೇನು ನಿನಗೆ ಕೊಡ್ತಾರೆ, ಅದನ್ನು ಕೂಡ ನೀನು ಪಾನ ಮಾಡಬೇಕಾಗಿದೆ. ಸಪ್ತ ನದಿಗಳಿಗೆ ಏನೇನು ಬಾಧಕ ಬಂದು ಒದಗಿತ್ತು, ಆ ನದಿಗಳಿಗೆ ಇರುವಂತಹ ವಿಘ್ನಗಳನ್ನೆಲ್ಲ ಪರಿಹರಿಸಿ ನೀನು ಆ ನದಿಗಳು ನಿರ್ವಿಘ್ನವಾಗಿ ಮುಂದೆ ಹರಿಯುವಂತೆ ಮಾಡಿದ್ದೆ. ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ಅಂತ ಈ 7 ನದಿಗಳನ್ನ ವರ್ಣನೆ ಮಾಡ್ತಾರೆ ಕೆಲವು ವ್ಯಾಖ್ಯಾನಗಳಲ್ಲಿ. ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಂತ ಒಂದು ಪ್ರಖ್ಯಾತವಾದ ಶ್ಲೋಕ ಇದೆ. ಆ ಶ್ಲೋಕಕ್ಕನುಸಾರವಾಗಿ ಹೀಗೆ ಕೆಲವರು ವ್ಯಾಖ್ಯಾನ ಇದೆ. ಈ 7 ನದಿಗಳು ಯಾವುದು ಅನ್ನೋದನ್ನ ಭಗವಂತರಾಯರ ವ್ಯಾಖ್ಯಾನದ ಪ್ರಕಾರ ಹೀಗೆ ನೋಡಿದೆವು. ಆದರೆ ಸಾಮಾನ್ಯವಾಗಿ ಈ 7 ನದಿಗಳು ಅಂದ್ರೆ ಆ ಉತ್ತರ ಭಾರತದ ಆ ಪ್ರದೇಶದಲ್ಲಿ ಹರಿಯುವಂತಹ 7 ನದಿಗಳನ್ನೇ ಹೇಳ್ತಾರೆ. ಹಾಗಾಗಿ ಆ ವಾಯವ್ಯ ಭಾರತ, ಉತ್ತರ ಭಾರತ ಅಲ್ಲಿ ಬರುವಂತಹ 7 ನದಿಗಳೇ 7 ನದಿಗಳು, ಈ ಸಪ್ತ ಸಿಂಧುಗಳು ಅಂತ ಹೆಚ್ಚು ಖ್ಯಾತವಾದದ್ದು. ಆ ದೃಷ್ಟಿಯಿಂದ ಈ ಮುಂದಿನಂತೆ 7 ನದಿಗಳನ್ನು ಹೇಳಬೇಕು. ಝೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಜ್, ಇಂಡಸ್ ಮತ್ತು ಸರಸ್ವತಿ. ಅವುಗಳನ್ನ ಈ ಝೀಲಂ ಅಂತ ಮೊದಲನೇದು ಏನಿದೆ, ಆ ಝೀಲಂ ನದಿ ಅಂದರೆ ವಿತಸ್ತಾ ನದಿ. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶ್ರುತದೃಸ್ತೋಮಂ ಚಟತಾಪರುಷ್ಣ್ಯ ಅಸಿಕ್ನಿಯ ಮರುದ್ವೃಧೆ ವಿತಸ್ತಯಾರ್ಜೀಕೀಯೇ ಸುಷುಹ್ಯ ಸುಷೋಮಯ ಅಂತ ಮಹಾನಾರಾಯಣ ಉಪನಿಷತ್ತಿನ ಮಂತ್ರ ಏನಿದೆ, ಅಲ್ಲಿ ಬರುವಂತೆ ಈ ವಿತಸ್ತಾ ನದಿಯೇ ಝೀಲಂ ನದಿ ಅಂತ ನಾವು ತಿಳ್ಕೊಳ್ಬಹುದು. ಮುಂದೆ ಚೀನಾಬ್ ಅಂತಿದೆ, ಆ ಚೀನಾಬ್ ನದಿಯೇ ಚಂದ್ರಭಾಗ ನದಿ ಪುರಾಣಗಳಲ್ಲಿ. ಅದನ್ನ ವೇದ ಕಾಲದಲ್ಲಿ ಅಸಿಕ್ನಿ ಅಂತ ವರ್ಣಿಸ್ತಾರೆ. ಅದರ ಮುಂದಿನ ನದಿ ರಾವಿ ನದಿ ಅಂತ. ರಾವಿ ನದಿಗೆ ಇರಾವತಿ ಅಂತ ಪುರಾಣದಲ್ಲಿ ನಾಮ, ವೇದದಲ್ಲಿ ಅದಕ್ಕೆ ಪರುಷ್ಣಿ ಅಂತ ನಾಮ. ಹೀಗೆ ಪರುಷ್ಣಿ, ಇರಾವತಿ, ರಾವಿ ಇವೆಲ್ಲ ಒಂದೇ. ಅದ್ರ ಮುಂದೆ ಬರುವಂಥದ್ದು ಬಿಯಾಸ್ ಅಂತ ನದಿ, ಅದು ವಿಪಾಶ. ಪುರಾಣದಲ್ಲಿ ವಿಪಾಶ ಅಂತ ಅದರ ವರ್ಣನ ಇದೆ. ವಸಿಷ್ಠರು ತಮ್ಮ ಕೈಗೆ ಕಾಲುಗಳಿಗೆ ಹಗ್ಗ ಕಟ್ಟಿಕೊಂಡು ನದಿಗೆ ಧುಮುಕಿದಾಗ ಅವರ ಬಂಧನಗಳನ್ನೆಲ್ಲ ಸಡಿಲಿಸಿ ಅವರನ್ನ ಮತ್ತೆ ದಡಕ್ಕೆ ತಲುಪಿಸಿದ ನದಿ ಅದು. ಅದಕ್ಕೆ ವೇದದಲ್ಲಿ ಆರ್ಜೀಕೀಯ ಅಂತ ವರ್ಣನೆ ಮಾಡ್ತಾರೆ. ಮುಂದೆ ಸಟ್ಲೇಜ್ ನದಿ, ಆ ಸಟ್ಲೇಜ್ ನದಿಯೇ ಶುತುದ್ರಿ ಅಂತ. ಮುಂದೆ ಬರುವಂಥದ್ದು ಇಂಡಸ್ ನದಿ. ಇಂಡಸ್ ನದಿಗೆ ವೇದ ಕಾಲದಲ್ಲಿ ಸಿಂಧು ನದಿ ಅಂತ ಹೆಸರಿದೆ. ಸರಸ್ವತಿ ನದಿ ಅಂತೂ ಗೊತ್ತಿದ್ದೇ ಇದೆ ನಮಗೆ. ಹೀಗೆ ಇವು 7 ನದಿಗಳು, ಸಪ್ತ ಸಿಂಧುಗಳು ಅಂದ್ರೆ ಇವೆ ಅಂತ ಒಂದು ಮಾಹಿತಿ. ಇದಲ್ಲದೆ ಆ ಸಪ್ತ ಸಿಂಧುಗಳು ಅಂದ್ರೆ ಸಪ್ತ ಸಾಗರಗಳು ಅಂತಲೂ ಕೂಡ ಕೆಲವರು ಅರ್ಥ ಮಾಡ್ತಾರೆ.
ಹೀಗೆ ಋಗ್ಭಾಷ್ಯದ ವ್ಯಾಖ್ಯಾನಕ್ಕನುಸಾರವಾಗಿ ರಘುನಾಥ ತೀರ್ಥರ ವ್ಯಾಖ್ಯಾನ ಇದೆ. ಅದರ ಮುಂದೆ ಈ ಭಗವಂತರಾಯರ ವ್ಯಾಖ್ಯಾನದಲ್ಲಿ ಕೃತಜ್ಞ ಎಂಬ ಶಬ್ದಕ್ಕೆ ವ್ಯಾಖ್ಯಾನ ಕಂಡು ಬರೋದಿಲ್ಲ. ಸಂಪಾದಕರು ಮತ್ತು ಪ್ರತಿ ತೆಗೆಯುವವರ ಪ್ರಮಾದದಿಂದಾಗಿಯೂ ಆ ಶಬ್ದ ಬಿಟ್ಟು ಹೋಗಿದ್ದಿರಬೇಕಷ್ಟೆ. ದುರಾಧರ್ಷ ಆದ ಮೇಲೆ ಕೃತಿ ಎಂಬ ಶಬ್ದ ಕಾಣಿಸ್ತದೆ. ಏನಿದ್ರು ಋಗ್ಭಾಷ್ಯಕ್ಕನುಸಾರವಾಗಿಯೇ ಆ ಭಗವಂತಾಚಾರ್ಯ ವ್ಯಾಖ್ಯಾನ ಕೂಡ ಇರ್ತದೆ. ಈ ಮುಂದೆ ಈ ಮಂತ್ರಕ್ಕೆ ನನ್ನ ವ್ಯಾಖ್ಯಾನ ಏನಿದೆ ಅಂತ ಅನ್ನೋದನ್ನ ನೋಡೋಣ. ಅನ್ವಯಾರ್ಥ ಅದಕ್ಕೆ ಹೀಗೆ: ಹೇ ಶೂರ ಅಂತ ಭಗವಂತನಿಗೆ ಸಂಬೋಧನೆ. ಮಹಾಪರಾಕ್ರಮಿಯಾದ ಭಗವಂತನೇ, ನೀನು ಗೋವುಗಳನ್ನು ಗೆದ್ದಿ ಅಂತಿದೆ. ಆ ಗೋವುಗಳನ್ನು ನೀನು ಗೆಲ್ಲುವುದು ಅಂದ್ರೆ ಮೊದಲನೇದಾಗಿ ಮನ್ಮಥನ ಪುಷ್ಪಬಾಣಾನ್, ಅವನ ಹೂಬಾಣಗಳನ್ನು ಗೆದ್ದಿ, ಕಾಮಿನಿಯರ ಕಟಾಕ್ಷ ಎಂಬ ಬಾಣಗಳನ್ನು ಕೂಡ ಗೆದ್ದಿ. ಗೋವು ಅಂತನ್ನೋದಕ್ಕೆ ಋಗ್ಭಾಷ್ಯದ ಟೀಕಾ ಟಿಪ್ಪಣಿಗಳಲ್ಲೆಲ್ಲ ಜ್ಞಾನ ಅಂತ ಅರ್ಥ ಇದೆ. ಜ್ಞಾನಗಳನ್ನು ನೀನು ಗೆದ್ದಿದ್ದಿ, ಅರ್ಥಾತ್ ಎಲ್ಲ ಜ್ಞಾನವನ್ನು ನೀನು ಸಂಪಾದನೆ ಮಾಡಿದ್ದಿ. ಜ್ಞಾನ ಸಾಧನಗಳಾದ ಶಾಸ್ತ್ರಗಳನ್ನು ಕೂಡ ನೀನು ತಿಳಿದಿದ್ದಿ. ಕಣ್ಮರೆಯಾದ ಆ ಶಾಸ್ತ್ರಗಳನ್ನು ಮತ್ತೆ ಬೆಳಕಿಗೆ ತಂದಿದ್ದಿ. ಹೀಗೆ ನೀನು ಜ್ಞಾನಗಳನ್ನು ಗೆಲ್ಲುವುದು. ಮತ್ತೆ ನೀನು ಕೂಡ ಸರ್ವೋತ್ತಮನಾಗಿದ್ದಿ. ಅದಲ್ಲದೆ ಅಪಿಚ ಸೋಮಂ ಜೀವಾನಾಂ ಭಕ್ತಿಪೂರ್ಣಂ ಮನಃ. ಸೋಮ ಅಂದ್ರೆ ಆ ಜೀವರ ಭಕ್ತಿಪೂರ್ಣವಾದ ಮನಸ್ಸು. ಅದನ್ನ ಸ್ವೀಕಾರ ಮಾಡಲಿಕ್ಕಾಗಿ ಆ ಜೀವರು ಏನು ಯಜ್ಞ ಪೂಜಾ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ, ಅವರ ಆ ಸಾಧನೆಗಾಗಿ ಸಪ್ತ ಸಿಂಧೂನ್, ಸಮುದ್ರದಂತೆ ದುರ್ಗಮಗಳಾದ 7 ತತ್ವಗಳನ್ನು ನಾವು ಅದನ್ನು ಈ ಹಿಂದೆ ನೋಡಿದ್ದೇವೆ. ಮಹತ್ತತ್ವ, ಅಹಂಕಾರ ತತ್ವ, ಪಂಚ ಮಹಾಭೂತಗಳು. ಈ ತತ್ವಗಳನ್ನು ಆ ಜೀವರ ಸಾಧನೆಗಾಗಿ ಭಗವಂತ ಕೊಟ್ಟಿದ್ದಾನೆ. ಮಹತ್ತತ್ವ, ಅಹಂಕಾರ ತತ್ವ ಮತ್ತು 5 ಭೂತಗಳು, ಇವುಗಳಿಂದ ಉತ್ಪನ್ನವಾದ ಈ ಶರೀರ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇದನ್ನು ಬಳಸಿಯೇ ಸಾಧಕನಾದವನು ಸಾಧನೆ ಮಾಡಬೇಕು. ಹಾಗೆ ಅವನು ಸಾಧನೆ ಮಾಡಿದಾಗಲೇ ಅವನ ಮನಸ್ಸಿನಲ್ಲಿ ಉಂಟಾದಂತಹ ಭಕ್ತಿಯನ್ನ, ಅದನ್ನೇ ಸೋಮರಸ ಅಂತ ಹೇಳ್ತಾರೆ, ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಭಗವಂತ ನಮಗೆ ಇಷ್ಟೆಲ್ಲ ಅನುಗ್ರಹ ಮಾಡಿರುವುದರಿಂದಲೇ ಅಸ್ಮೈ ಅಂದ್ರೆ ಈ ಜೀವನ, ಅಸ್ಯ ಈ ಜೀವಸ್ಯ, ಯಾಮ್ ಅಥವಾ ನಯಾಮ್ ಅನ್ನುವ ಶಬ್ದಕ್ಕೆ ಪೂರ್ವ ಪ್ರಾಪ್ತವಾದದ್ದು. ಹಿಂದಿನ ಅನೇಕ ಜನ್ಮಗಳಲ್ಲಿ ಇವನು ಸಾಧನೆ ಮಾಡಿದ್ದಾನೆ. ಆ ಪೂರ್ವ ಪ್ರಾಪ್ತವಾದ ವಾಸನಾ ಎಂಬ ಶಕ್ತಿ ಏನಿದೆ, ಅದನ್ನ ವಿದ್ಯುತ್ ಅಂದ್ರೆ ವಿಪರೀತ ಜ್ಞಾನಂ ನ ಸಿಷೇಧ. ವಿಪರೀತ ಜ್ಞಾನ ಆ ಜೀವನ ಸಂಸ್ಕಾರವನ್ನು ನಾಶ ಮಾಡಲಿಕ್ಕೆ ಸಮರ್ಥ ಆಗಲಿಲ್ಲ. ಹಾಗೇನೆ ತನ್ಯತು, ಬೇರೆ ಯಾವುದ್ಯಾವುದೋ ದುಷ್ಟರ ದುರ್ವಾದಗಳು, ದುರ್ಬೋಧನೆಗಳು, ಪ್ರಲೋಭನೆಗಳು, ಅವು ಕೂಡ ಈ ನಮ್ಮ ಪ್ರಾಚೀನ ಸಂಸ್ಕಾರವನ್ನು ಹಾಳುಗೆಡವಲಿಕ್ಕೆ ಸಮರ್ಥ ಆಗಲಿಲ್ಲ. ಇದೆಲ್ಲವೂ ನಿನ್ನ ಅನುಗ್ರಹದಿಂದಲೇ. ಅಲ್ಲಿ ನಯಾಮ್ ಅಂತಿದೆ ಮೂಲ ವೇದವಾಕ್ಯದಲ್ಲಿ. ನ ಯಾಮ್, ನ ಅಂದ್ರೆ ಒಂದು ಪ್ರತ್ಯೇಕ ಪದ, ಯಾಮ್ ಅಂತ ಒಂದು ಪ್ರತ್ಯೇಕ ಪದ. ಪದಪಾಠ ಯಾವತ್ತೂ ನಿಯತವಲ್ಲ, ನಮಗೆ ಬೇಕಾದಂತೆ ಪದಚ್ಛೇದ ಮಾಡಬಹುದು ಅಂತ ಈ ಹಿಂದೆನೆ ನಾನು ಅಭಿಪ್ರಾಯಪಟ್ಟಿದ್ದೆ. ಅನೇಕ ಜನ ವಿದ್ವಾಂಸರು, ಹಿರಿಯ ವಿದ್ವಾಂಸರಾಗಿ ಹೇಳ್ತಾರೆ. ಕೆಲವರು ಅದ್ರ ಬಗ್ಗೆ ಸಹಮತ ಹೊಂದಿಲ್ಲ. ಅದೇನೇ ಇರಲಿ, ನ ಯಾಮ್ ಅಂತ ಮೂಲ ಋಗ್ವೇದದಲ್ಲಿ ಏನಿದೆ ಅದನ್ನ ನಯಾಮ್ ಅಂತ ಒಂದೇ ತಗೊಳ್ಬಹುದು, ಅಥವಾ ಯಾಮ್ ನ ಅಂತ ಬೇರೆ ಬೇರೆದಾಗಿ ತಗೊಳ್ಬಹುದು. ಯಾ ಅಂದ್ರೆ ಪೂರ್ವಪ್ರಾಪ್ತವಾದ್ದು, ನಯ ಅಂದ್ರೂ ಪೂರ್ವಪ್ರಾಪ್ತವಾದದ್ದೇ. ಅದು ಹೇಗೆ? ಯಾಮ್ ಅಂದ್ರೆ ಯಾ ಪ್ರಾಪಣೆ ಎಂಬ ಧಾತುವಿಗೆ ಅನೇಕ ಪ್ರತ್ಯಯಗಳು ಬಂದು ಹುಟ್ಟಿದಂತಹ ಯಾ ಯೇ ಯಾಹ ಅಂತ ಒಂದು ಶಬ್ದ. ಅದು ಯತಿಯೇ ಯಾನಿ ಅಂತ ಯಾವುದು ಎಂಬ ಅರ್ಥದಲ್ಲಿ ಸ್ತ್ರೀಲಿಂಗ ಅಲ್ಲ. ಅದು ಯತ್ ಶಬ್ದದ ಸ್ತ್ರೀಲಿಂಗ ಶಬ್ದ ಅಲ್ಲ, ಹೊರತು ಯಾ ಪ್ರಾಪಣೆ ಧಾತುವಿನಿಂದ ಬಂದಂಥ ಯಾತೀತಿ ಯಾ. ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಜೀವನ ಜೊತೆಗೆ ಹೋಗ್ತಾ ಇರ್ತದೆ ಸಂಸ್ಕಾರ, ಅದಕ್ಕಾಗಿ ಅದನ್ನು ಯಾ ಅಂತ ಹೇಳ್ತಾರೆ. ಅಥವಾ
ನಯಗತವು ಅಂತಾನೆ ಒಂದು ಧಾತು ಇದೆ. ಆ ಧಾತುವಿನಿಂದ ನಯತೆ ಅದಕ್ಕೂ ಮುಂದೆ ಬರ್ತದೆ, ಹಿಂದಿನಿಂದ ಮುಂದೆ ಮುಂದುವರಿತಾ ಹೋಗ್ತದೆ ಅನ್ನೋ ದೃಷ್ಟಿಯಿಂದ ನಯತೆ ಇತಿ ನಯ, ನಯತೆ ಅಥವಾ ನಯತಿ ಇತಿ ನಯ. ಹೀಗೆ ಯಾಮ್ ಅನ್ನೋದಕ್ಕೂ ನಯ ಅನ್ನೋದಕ್ಕೂ ಹಿಂದಿನಿಂದ ಇಂದಿನವರೆಗೂ ಮುಂದುವರೆದು ಬಂದದ್ದು, ಪೂರ್ವತಃ ಪ್ರಾಪ್ತವಾದದ್ದು ಅಂತ ಅರ್ಥ. ಅಂಥ ಸಂಸ್ಕಾರ ಅಂತ ಅದಕ್ಕೆ ಅರ್ಥ ನಾನು ಮಾಡ್ಕೊಂಡಿದ್ದೀನಿ. ಹೀಗೆ ನಯ ಅನ್ನೋದಕ್ಕೆ ಪ್ರತ್ಯೇಕ ಅರ್ಥ ಮಾಡಿದ್ದು ನನ್ನ ಆಲೋಚನೆ. ಪದಪಾಠ ನಮಗೆ ಬೇಕಾದಂತೆ ಬದಲಾವಣೆ ಮಾಡ್ಕೊಳ್ಬಹುದು ನಾನು ಅಂತ ಹೇಳಿದ್ರಿಂದ ಯಾಮ್ ಅಂತೊಂದು ಪ್ರತ್ಯೇಕವಾಗಿ, ನ ಅಂತೊಂದು ಪ್ರತ್ಯೇಕವಾಗಿ ಮಾಡುವುದು ಒಂದು ಆಲೋಚನೆ, ನಯಾಮ್ ಅಂತನೇ ಮಾಡುವುದು ಮತ್ತೊಂದು ಆಲೋಚನೆ. ನಯಗತೋ ಧಾತುವಿನ ಮೂಲಕನೇ ನಯಾಮ್ ಅಂತ ಮಾಡಿಕೊಂಡಿರುವುದು ಯಾತಕ್ಕಾಗಿ ಅಂದ್ರೆ ಪದಪಾಠ ನಮಗೆ ಬೇಕಾದಂತೆ ಬದಲಾವಣೆ ಹೊಂದಬಹುದು ಅನ್ನೋ ಕಾರಣದಿಂದ. ಈಗಾಗಲೇ ಪದಪಾಠವನ್ನ ಶಾಸ್ತ್ರದ ಏನು ತೋರಿಸಿದ್ದಾರೆ ಅದರ ಪ್ರಕಾರನೇ ಮಾಡಬೇಕು. ನಯ ಅನ್ನುವುದು ಒಂದು ಶಬ್ದ ಅಲ್ಲ, ನ ಬೇರೆ, ಯಾ ಬೇರೆ ಅಂತ ಇಟ್ಕೊಂಡಾಗ ಆವಾಗ ಯಾ ಪ್ರಾಪಣ್ಯ ಧಾತುವಿನ ಮೂಲಕ ಅದಕ್ಕೆ ಅರ್ಥ ಹೇಳಬೇಕು. ನ ಅನ್ನುವುದು ನಿಷೇಧ. ವಿದ್ಯುತ್ ವಿಪರೀತ ಜ್ಞಾನವಾಗಲಿ ಮತ್ತೆ ಈ ಬೇರೆ ಬೇರೆಯವರ ಪ್ರಲೋಭನೆಗಳಾಗಲಿ ನಮ್ಮ ಪೂರ್ವ ಸಂಸ್ಕಾರವನ್ನು ನಾಶ ಮಾಡಲಿಕ್ಕೆ ನ ನಿಷೇಧ ಸಮರ್ಥ ಆಗಲಿಲ್ಲ. ನ ಅಂತ ಮತ್ತೆ ನಿಷೇಧವನ್ನ ಅಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೋಬೇಕು. ಮುಂದೆ ಮಿಹ ಅಂತಂದ್ರೆ ಅದು ಪೂರ್ವ ಸಂಸ್ಕಾರ. ಅದಕ್ಕೆ ಭಗವಂತರಾಯರು ಮಿಹ ಅಂದ್ರೆ ಮಿಹ ಸೇಚನೆ ಧಾತುವಿನಿಂದ ಬಂದದ್ದು. ಹಾಗಾಗಿ ಮಿಹ್ಯತೆ ಅಂದ್ರೆ ಸಿಚ್ಯತೆ, ಅಭಿವ್ಯಜ್ಯತೆ ವ್ಯಕ್ತವಾಗ್ತದೆ. ಹಿಂದಿನ ಜನ್ಮದಿಂದ ಈ ಕಡೆ ಸಂಸ್ಕಾರ ನಾವು ಬಂದಿರ್ತದೆ, ಅದನ್ನ ಪ್ರಯತ್ನಗಳ ಮೂಲಕ ನಾವು ಊರ್ಜಿತ ಮಾಡ್ಕೋಬೇಕಾಗ್ತದೆ. ಅದಕ್ಕಾಗಿ ಆ ಮಿಹ ಅಂದ್ರೆ ಸಂಸ್ಕಾರ ಅಂತ ಅರ್ಥ. ಇದನ್ನ ಭಗವಂತರಾಯರೇ ಹೇಳಿದ್ದಾರೆ. ಮತ್ತೆ ತನ್ಯತು ಅಂದ್ರೆ ಬೇರೆ ಬೇರೆ ಯಾರ್ಯಾರು ದುಷ್ಟರು ಮಾಡುವಂತಹ ಪ್ರಲೋಭನೆಗಳು, ದುರ್ಬೋಧನೆಗಳು, ಅವನ್ನ ತನ್ಯತು ಅಂತ ಹೇಳಬೇಕು. ಮೂಲದಲ್ಲಿ ಸ್ತನ ಶಬ್ದೆ ಅಂತ ಒಂದು ಧಾತು ಇದೆ. ಆ ಸ್ತನ ಶಬ್ದೆ ಧಾತುವಿನಿಂದ ಈ ತನ್ಯತು, ಸ್ತನಯಿತ್ನು ಅಂದ್ರೆ ಮೋಡ, ಆ ಶಬ್ದವು ಹುಟ್ಟಿರುವುದು ಸ್ತನ ಶಬ್ದ ಧಾತುವಿನಿಂದಲೇ. ಇಲ್ಲಿ ತನ್ಯತು ಅನ್ನೋದು ಹುಟ್ಟಿರುವುದು ಇದರಿಂದಲೇ. ಕೃತಜ್ಞ ಎಂಬ ಶಬ್ದದ ನಿಷ್ಪತ್ತಿ ಹೇಗೆ? ಕೃತ ಅಂತಂದ್ರೆ ಕೃತಾಂ ಪೂರ್ವ ಸಂಪಾದಿತಾಂ, ಪೂರ್ವ ಜನ್ಮ ಸಂಪಾದಿತಾಂ, ವಾಸನಾರೂಪ ಶಕ್ತಿಂ, ನಮ್ಮ ಸಂಸ್ಕಾರ ಎಂಬ ಶಕ್ತಿಯನ್ನ ಜಾನಾತಿ, ಈ ಭಗವಂತ ತಿಳ್ಕೋತಾನೆ. ಆ ಪ್ರಕಾರ ಪ್ರೇರೆಯತಿಚ, ನಮ್ಮನ್ನು ಪ್ರೇರಿಸ್ತಾನೆ. ಅದರಿಂದ ಅವನಿಗೆ ಕೃತಜ್ಞ ಅಂತ ಹೇಳ್ತಾರೆ. ಆ ಅರ್ಥ ಇಲ್ಲಿ ವೇದ ಮಂತ್ರದಲ್ಲಿ ಬಂದಿದೆ. ಅಸ್ಮೈ, ಈ ಜೀವನ ಆ ಪೂರ್ವಜನ್ಮ ಪ್ರಾಪ್ತವಾದ ಸಂಸ್ಕಾರವನ್ನ ಆ ಮಿಥ್ಯಾಜ್ಞಾನ, ಸಂಶಯ ಯಾವುದೂ ಕೂಡ ನಿವಾರಿಸಲಿಲ್ಲ, ತಡೆಗಟ್ಟಲಿಲ್ಲ. ಯಾಕೆಂದ್ರೆ ಆ ಮಿಥ್ಯಾಜ್ಞಾನ ಮತ್ತು ಸಂಶಯ, ವಿಪರೀತ ಜ್ಞಾನ, ಅಜ್ಞಾನ ಇವೆಲ್ಲವನ್ನೂ ಕೂಡ ಭಗವಂತ ನಾಶ ಮಾಡಿಬಿಟ್ಟಿದ್ದಾನೆ. ಅದೆಲ್ಲವೂ ಅವನ ಅನುಗ್ರಹದಿಂದಲೇ ಆಗಿದೆ. ಸಿಷೇಧ ಅಂತ ಬಂದಿದೆ ಅಲ್ಲಿ. ಸಿಷೇಧ ಅಂದ್ರೆ ಸಮರ್ಥವಾಗಲಿಲ್ಲ ಅಂತೆಲ್ಲ ಅರ್ಥನೂ ಇದೆ. ಅದಲ್ಲದೆ ಶಿಧು ಗತ್ಯಾಮ್ ಅಂತ ಒಂದು ಧಾತು ಇದೆ. ಶಿಧು ಮಾಂಗಲ್ಯೇಚ ಅಂತನೂ ಒಂದು ಧಾತು ಇದೆ. ಅದರ ಪ್ರಕಾರ ಶಿಧು ಮಾಂಗಲ್ಯೇ ಶಾಸ್ತ್ರೇಚ, ಆ ಮಾಂಗಲ್ಯೇ ಶಾಸ್ತ್ರೇಚ ಅಂತ ಎರಡು ಅರ್ಥ ಏನು ಹೇಳಿದಾರಲ್ಲ, ಅಲ್ಲಿ ಶಾಸ್ತ್ರ ಅಂದ್ರೆ ಶಾಸನ, ನಿಯಂತ್ರಣ ಮಾಡುವುದು ಅಂತ ಅರ್ಥ. ಬಾಧಿಸುವುದು, ಹಾಳು ಮಾಡುವುದು ಅಂತ ಹೀಗೆ ಅರ್ಥ ಅದಕ್ಕೆ ಬರಬಹುದು. ಆ ಪ್ರಕಾರ ಈ ಅಜ್ಞಾನವಾಗಲಿ ಮಿಥ್ಯಾಜ್ಞಾನವಾಗಲಿ ಯಾವುದೂ ಕೂಡ ಈ ಪೂರ್ವಜನ್ಮದ ಸಂಸ್ಕಾರವನ್ನು ಹಾಳು ಮಾಡಲಿಲ್ಲ ಅಂತ ಅರ್ಥ. ಇದು ಮಂತ್ರದ ಅನ್ವಯಾರ್ಥ ಆಯಿತು. ಭಾವಾರ್ಥ ಏನು? ಶೂರನಾದ ಭಗವಂತನೇ, ನೀನು ಮನ್ಮಥನ ಹೂಬಾಣಗಳನ್ನ, ಕಾಮಿನಿಯರ ಕಡೆಗಣ್ಣ ನೋಟವೆಂಬ ಬಾಣಗಳನ್ನು ಕೂಡ ಗೆದ್ದಿ. ಆದ್ರಿಂದಲೇ ಜ್ಞಾನ ಸಾಧನಗಳಾದ ಶಾಸ್ತ್ರಗಳನ್ನ, ಜ್ಞಾನಗಳನ್ನು ಕೂಡ ನೀನು ಗೆದ್ದಿದ್ದಿ. ಆ ಮೂಲಕ ನೀನು ನಮಗೆಲ್ಲರಿಗೂ ಒಂದು ಸಂದೇಶವನ್ನು ಕೊಡ್ತಾ ಇದ್ದಿ. ಯಾವ ಸಾಧಕನೂ ಕೂಡ ಇಂಥ ಲೌಕಿಕ ಪ್ರಲೋಭನೆಗಳಿಗೆ ಈಡಾಗಬಾರದು. ಹಾಗೆಂದ ಮಾತ್ರಕ್ಕೆ ಅವನು
ಗೃಹಸ್ಥನೇ ಆಗಬಾರ್ದು, ಸನ್ಯಾಸಿಯೇ ಆಗಿಬಿಡಬೇಕು ಅಂತೇನೋ ಅರ್ಥ ಅಲ್ಲ. ಯಾವ ಆಶ್ರಮ ಇದ್ರೂ ಎಲ್ಲವೂ ಭಗವಂತನ ಭಕ್ತಿಗೆ, ಅಧ್ಯಾತ್ಮಕ್ಕೆ ಪೂರಕವೇ. ಗೃಹಸ್ಥನಾಗಿದ್ದಾಗ ಸ್ವಪತ್ನಿಯಲ್ಲಿ ಆಸಕ್ತನಾಗಿರಬೇಕು. ಅದರ ಹೊರತಾಗಿ ಬೇರೆ ಯಾವುದೇ ರೀತಿಯಾದಂತಹ ಪ್ರಲೋಭನೆಗಳಿಗೆ, ವಿವಾಹೇತರ ಪ್ರಲೋಭನೆಗಳಿಗೆ ಆತ ಬಲಿಯಾಗಬಾರದು ಅನ್ನುವುದನ್ನ ಗೋ ಅಂತ ಏನು ಶಬ್ದ ಇದೆಯಲ್ಲ, ಅಜಯ ಗಾಹ ಅಂತ, ಗೋ ಎಂಬ ಶಬ್ದಕ್ಕೆ ಬಾಣ, ಇಂದ್ರಿಯ ಇತ್ಯಾದಿ ಅರ್ಥಗಳಿವೆ. ಗೋ ಎಂಬ ಶಬ್ದಕ್ಕೆ ಕಡೆಗಣ್ಣ ನೋಟ ಅಂತನೂ ಅರ್ಥ ಇದೆ. ಅದಕ್ಕಾಗಿ ಈ ಎಲ್ಲ ಅರ್ಥಗಳನ್ನು ಅದರಿಂದ ತಗೊಳ್ಬಹುದು ಹಿಂದಿನಿಂದ ಅಂತ ಕಾಣಿಸ್ತು ನನಗೆ. ಜ್ಞಾನ ಸಾಧನಗಳಾದ ಶಾಸ್ತ್ರಗಳು ಅಂತ ಆ ಅರ್ಥ ಅಂತೂ ಇದ್ದೇ ಇದೆ. ವಿನಾ ಗೋರಸಂ ಕೋರಸೋ ಭೋಜನಾನಾಂ, ವಿನಾ ಗೋರಸಂ ಕೋರಸೋ ಭೂಪತೀನಾಂ, ವಿನಾ ಗೋರಸಂ ಕೋರಸಃ ಕಾಮಿನೀನಾಂ, ವಿನಾ ಗೋರಸಂ ಕೋರಸಃ ಪಂಡಿತಾನಾಂ ಅಂತ ಒಂದು ಸಂಸ್ಕೃತ ಸುಭಾಷಿತ ನಂಗೆ ನೆನಪಿಗೆ ಬರ್ತದೆ. ಗೋರಸ ಅಂದ್ರೆ ಹಾಲು, ಮೊಸರು, ತುಪ್ಪ ಇಲ್ಲದ ಊಟ ಎಂಥದ್ದು. ಭೂಮಿಯೇ ಇಲ್ಲದೆ ಇದ್ರೆ, ಆಳ್ಲಿಕ್ಕೊಂದು ಭೂಮಿಯೇ ಇಲ್ಲದೆ ಹೋದ್ರೆ ಅವನೆಂಥ ರಾಜ. ಗೋ ಅಂದ್ರೆ ಇಂದ್ರಿಯ, ಕಡೆಗಣ್ಣ ನೋಟ ಮೊದಲಾದದ್ದು. ಅದಿಲ್ಲದ ಸೌಂದರ್ಯ, ಗ್ಲಾಮರ್ ಎಂಥದ್ದು. ಯಾವ ಸ್ತ್ರೀಗೂ ಕೂಡ ಅಂತ ಗ್ಲಾಮರ್ ಎಂಥದ್ದು ಅಂತ ಮೂರನೇ ಪಾದ. ವಿನಾ ಗೋರಸಂ ಕೋರಸ ಪಂಡಿತಾನಾಂ, ವಾಗ್ಮಿತ್ವ ಇಲ್ಲದೆ ಹೋದ್ರೆ, ಬೇಕಾದಷ್ಟು ಜ್ಞಾನ ಇದ್ರೂ ಕೂಡ ಆ ಜ್ಞಾನವನ್ನ ಸರಿಯಾದ ಮಾತುಗಳಿಂದ ವ್ಯಕ್ತ ಮಾಡಲಿಕ್ಕೆ ಬರದೇ ಇರುವಂತಹ ಪಂಡಿತನಿಗೆ ಏನು ಪ್ರಭಾವ ಇದ್ದೀತು ಅಂತ ಮೂರನೇ ಶಬ್ದ, ನಾಲ್ಕನೇ ಪಾದ. ಹೀಗೆ ಗೋ ಅಂದ್ರೆ ಕಡೆಗಣ್ಣ ನೋಟ ಅಂತನೂ ಅರ್ಥ ಇದೆ. ಸಾಧಕನಾದವನು ಯಾವುದೇ ಅನೈತಿಕ ಪ್ರಲೋಭನೆಗಳಿಗೆ ಬಲಿಯಾಗಬಾರದು. ತನ್ನ ಧರ್ಮದಲ್ಲಿ, ತನ್ನ ಗೃಹಸ್ಥ ಧರ್ಮದಲ್ಲಿ ತಾನು ಇರಬೇಕು ಅನ್ನೋದನ್ನು ತೋರಿಸ್ತದೆ. ಹಾಗಿದ್ದಾಗಲೇ ಜ್ಞಾನ ಸಾಧನಗಳಾದ ಶಾಸ್ತ್ರಗಳು ಏನು ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ, ಅದನ್ನು ನಾವು ಪಡೀಲಿಕ್ಕೆ ಸಾಧ್ಯ. ಮತ್ತು ನೀನು ಇದನ್ನೆಲ್ಲ ಮಾಡಿ ತೋರಿಸಿದ್ದಿ, ರಾಮ, ಕೃಷ್ಣ ಮತ್ತೆ ನಾರಾಯಣ ಇತ್ಯಾದಿ ರೂಪಗಳಲ್ಲಿ. ಅಲ್ಲದೆ ಆ ಭಕ್ತರ ಮನಸ್ಸಿನಲ್ಲಿ ತುಂಬಿದಂತಹ ಭಕ್ತಿಯನ್ನ, ಅಂದ್ರೆ ಸೋಮರಸವನ್ನು ಸ್ವೀಕಾರ ಮಾಡಲಿಕ್ಕೆಂದು ಸಮುದ್ರದಂತೆ ಅತ್ಯಂತ ದುರ್ಗಮವಾದ 7 ಮಹದಾದಿ ತತ್ವಗಳನ್ನು ನೀನು ಇಟ್ಟಿದ್ದಿ. ಈ ಮಹದಾದಿ ತತ್ವಗಳಿಂದ ನಿರ್ಮಿತವಾದ ಈ ಶರೀರವನ್ನ, ಸಾಧನವನ್ನು ಶರೀರವನ್ನಾಗಿ ಮಾಡಿಕೊಂಡು ಅವರು ಮುಂದುವರಿಬೇಕಾಗಿದೆ. ಇದನ್ನ ಯಾವುದೂ ನಮ್ಮ ಈ ಪವಿತ್ರವಾದ ಈ ಶರೀರವನ್ನ, ಭಗವಂತನ ವಿಗ್ರಹ ಅನಿಸ್ಕೊಂಡಿರುವ ಈ ಶರೀರವನ್ನ ಯಾವುದೇ ರೀತಿಯಾದ ಅನೈತಿಕ ಚಟುವಟಿಕೆಗಳಿಗೆ ಮನುಷ್ಯ ಉಪಯೋಗ ಮಾಡಬಾರದು. ಈ ಜೀವರ ಹಿಂದಿನ ಜನ್ಮದ ಸತ್ಸಂಸ್ಕಾರ ಎಂಥದೇ ಅಜ್ಞಾನದಿಂದಲೂ ದುರ್ಬೋಧನೆಯಿಂದಲೂ ನಷ್ಟವಾಗಿ ಹೋಗದಂತೆ ಉಳಿದಿರುವುದು ನಿನ್ನ ಅನುಗ್ರಹದಿಂದಲೇ ಅಂತ ಭಗವಂತನ ಆರಾಧನೆ. ಓಂ ಕೃತೋಸ್ಮರ ಓಂ ಕೃತಂಸ್ಮರ, ಓಂ ಕೃತೋಸ್ಮರ ಓಂ ಕೃತಂಸ್ಮರ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಮತ್ತು ಈಶಾವಾಸ್ಯ ಉಪನಿಷತ್ನಲ್ಲಿ ಭಗವಂತನ ಬಗ್ಗೆ ಒಂದು ಮಾತು ಕೇಳಿ ಬರ್ತದೆ. ಭಗವಂತನ ಹತ್ರ ಒಂದು ಪ್ರಾರ್ಥನಾ, ಭಗವಂತನೇ ನೀನು ಜ್ಞಾನ ಸ್ವರೂಪ, ಕೃತಂ ನಾನೇನು ಹಿಂದೆ ಮಾಡಿದ್ದೇನೆ ಅದನ್ನು ಒಂದು ಬಾರಿ ನೀನು ನೆನಪು ಮಾಡಿಕೋ, ಅದನ್ನೆಲ್ಲವನ್ನೂ ನೆನಪಲ್ಲಿ ಇಟ್ಟುಕೊಂಡು ನನ್ನನ್ನು ಮುನ್ನಡೆಸುವಂತ ಆ ಭಗವಂತನ ಹತ್ರ ಒಂದು ಪ್ರಾರ್ಥನಾ ಇದೆ. ಅದಕ್ಕಾಗಿ ಆತ ಕೃತಜ್ಞ, ಅವನೇ ಸ್ವಯಂ ಜ್ಞಾನ ಸ್ವರೂಪನಾದ್ರಿಂದ ಕೃತಜ್ಞ ಅಂತ ಅವನ ಈ ನಾಮ ಸಾರ್ಥಕ ಆಗ್ತದೆ. ಏಷ ಹ್ಯೇವ ಸಾಧು ಕರ್ಮ ಕಾರಯತಿ, ಏಷ ಉ ಏವ ಅಸಾಧು ಕರ್ಮ ಕಾರಯತಿ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸುವಂತಹ ಒಂದು ವೇದವಾಕ್ಯ. ನಮ್ಮಿಂದ ಸತ್ಕರ್ಮವನ್ನು ಮಾಡಿಸುವವನು, ಅಸತ್ಕರ್ಮವನ್ನು ಮಾಡಿಸುವವನು ಅವನೇ ಆಗಿದ್ದಾನೆ. ಶ್ರುತಿ ಸ್ಮೃತಿ ಹರೇರಾಜ್ಞೆ ಅಂತ ಹೇಳಿರುವಂತೆ ತನ್ನ ಆಜ್ಞಾರೂಪವಾದ ವೇದಗಳನ್ನೆಲ್ಲ ನಮಗೆ ತಿಳಿಸಿಕೊಟ್ಟು, ಶಾಸ್ತ್ರಗಳನ್ನು ತಿಳಿಸಿಕೊಟ್ಟು ಅದರಂತೆ ನಮ್ಮನ್ನು ಆತ ಪ್ರೇರಿಸ್ತಾ ಇದ್ದಾನೆ. ಅದು ಆತನ ಮಹಿಮಾ. ನಾವು ಈ ಹಿಂದೆ ಯಾವ್ಯಾವ ಜನ್ಮಗಳಲ್ಲಿ ಏನೇನು ಮಾಡಿದ್ದೇವೆ, ಆ ಯಾವುದೇ ಸಂಸ್ಕಾರವೂ ಕೂಡ ಯಾವ ಹಂತದಲ್ಲೂ ನಷ್ಟವಾಗಿ ಹೋಗದಂತೆ ಅದು ಮುಂದೂ ಕೂಡ ನಮ್ಮನ್ನ ಮುನ್ನಡೆಸುವಂತೆ ಮಾಡಿರುವವನು ಈ ಭಗವಂತ. ಅದನ್ನು ನಾವು ಈ ಕೃತಜ್ಞ ಎಂಬ ಶಬ್ದದಿಂದ ಅನುಸಂಧಾನಕ್ಕೆ ತಂದುಕೋಬೇಕು. ಕೃತಜ್ಞ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ಯಾವುದೇ ವ್ಯಾಖ್ಯಾನ ಕಂಡು ಬರೋದಿಲ್ಲ.
ಶಾಂಕರ ಭಾಷ್ಯಕ್ಕನುಸಾರವಾಗಿ ಪ್ರಾಣಿಗಳ ಪುಣ್ಯ ಪಾಪ ರೂಪವಾದ ಕರ್ಮಗಳನ್ನೆಲ್ಲ ತಿಳಿದು ಅವ್ರೇನು ಅರ್ಪಿಸ್ತಾರೆ ಅದನ್ನು ಸ್ವೀಕಾರ ಮಾಡಿ ಅವರ ಭಕ್ತಿಯನ್ನು ಅರಿತು ಮೋಕ್ಷ ಕೊಡುವವನು ಅಂತ ಅರ್ಥ ಹೇಳ್ತಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಈ ಗೋವಿಂದೇತಿ ಯದಾ ಕ್ರಂದತ್ ಕೃಷ್ಣಾಮಾಂ ದೂರವಾಸಿನಂ ಋಣಂ ಪ್ರವೃದ್ಧಮಿವ ಮೇ ಹೃದಯ ನಾವಸರ್ಪತಿ ಅಂತ ಮಹಾಭಾರತದಲ್ಲಿ ಕೃಷ್ಣ ದ್ರೌಪದಿ ಬಗ್ಗೆ ಹೇಳುವ ಮಾತೊಂದನ್ನು ಉದ್ಧರಿಸ್ತಾರೆ. ಕೃಷ್ಣ ಈ ದ್ರೌಪದಿ ನನ್ನನ್ನ ಗೋವಿಂದ ಗೋವಿಂದ ಅಂತ ಏನು ಕರೆದಳು, ಅದು ಇವತ್ತಿಗೂ ನನ್ನ ಹೃದಯದಿಂದ ಹೋಗಿಲ್ಲ. ಅವಳಿಗಾದಂತಹ ಅವಮಾನಕ್ಕೆ ನಾನು ಪ್ರತೀಕಾರ ಮಾಡಬೇಕಾಗಿದೆ ಅಂತ ಕೃಷ್ಣ ಹೇಳ್ತಾನೆ. ಪ್ರಾಣಿಭಿರ್ಯತ್ ಕೃತಂ ಕರ್ಮ ತಜ್ಞಾತ್ವ ಫಲದೋ ಯತಃ. ಪ್ರಾಣಿಗಳು ಮಾಡಿದ ಕರ್ಮಗಳನ್ನೆಲ್ಲ ತಿಳಿದು ಫಲ ಕೊಡ್ತಾನೆ. ಪತ್ರ ಪುಷ್ಪಾದಿನ ತುಷ್ಟ. ಎಂಥದೇ ಪತ್ರ, ಯಾವುದೇ ಪುಷ್ಪ ನಮಗೆ ಉಪಲಬ್ಧವಾದದ್ದು, ಶಾಸ್ತ್ರ ಸಮ್ಮತವಾದದ್ದು, ಅದನ್ನು ಕೊಟ್ಟರು ನಮ್ಮ ಸೇವೆ ಎಷ್ಟೇ ಸಣ್ಣದಾದರೂ ಕೂಡ ಅದನ್ನ ಯಾವತ್ತೂ ಸ್ಮರಿಸಿ ನಾವು ಮೋಕ್ಷ ಕೊಡ್ತಾನೆ. ಅದಕ್ಕಾಗಿ ಆತನನ್ನ ಕೃತಜ್ಞ ಅಂತ ಹೇಳ್ತಾರೆ. ಕೃತಜ್ಞ ಅಂದ್ರೆ ಸತ್ಯ ಸಂಧ ಸ್ವಾಮಿಗಳ ವ್ಯಾಖ್ಯಾನದ ಪ್ರಕಾರ ನಾವು ಮಾಡಿದ್ದನ್ನ ನೆನಪಿಟ್ಟುಕೊಳ್ತಾನೆ ಅಂತ ಒಂದರ್ಥ. ಅದಲ್ಲದೆ ಕೃತಂ ಜ್ಞಾಪಯತಿ, ನಾವೇನು ಮಾಡಬೇಕಾಗಿದೆ, ನಮ್ಮ ಕರ್ಮ ಏನಿದೆ ಅಂತ ಅನ್ನೋದನ್ನ ನಮಗೆ ಯಾವತ್ತೂ ತಿಳಿಸಿಕೊಡ್ತಾನೆ. ಅದೊಂದು ಶಾಸ್ತ್ರಗಳ ಮೂಲಕವೇ ಆತ ನಮಗೆ ತಿಳಿಸ್ತಾನೆ. ಕೃತಂ ಕರ್ಮ ಜ್ಞಾಪಯತಿ ಇತಿವ, ಕೃತಂ ಸ್ವ ಆರಾಧನಾ ರೂಪಂ ಉಪಕಾರಂ ಜಾನಾತಿ ಇತಿವ. ತನ್ನ ಆರಾಧನೆಯನ್ನು ಯಾರೇ ಮಾಡಿದ್ರು ಅದನ್ನ ಯಾವತ್ತೂ ನೆನಪಿಟ್ಕೊಳ್ತಾನೆ, ಇಟ್ಕೊಂಡು ಅದಕ್ಕೆ ತಕ್ಕಂತ ಫಲ ಕೊಡ್ತಾನೆ. ಈ ಹುಟ್ಟಿದಂತಹ ಪ್ರತಿಯೊಂದು ವಸ್ತುವನ್ನು ಕೂಡ ಕೃತಾನ್ ನಿತ್ಯ ಸರ್ವ ಪದಾರ್ಥಾನ್ ಜಾನಾತಿ, ಎಲ್ಲ ಪದಾರ್ಥಗಳನ್ನು ತಿಳಿಯಬಲ್ಲವನಾದ್ರಿಂದ ಆತ ಕೃತಜ್ಞ. ಕೃತಾಹ ಉತ್ಪಾದಿತಾಹ, ಕೃತಾಹ ಅಂದ್ರೆ ಉತ್ಪಾದಿತಾಹ ಅಂತ ಅರ್ಥ. ಜ್ಞಾಹ ಅಂದ್ರೆ ಜೀವಾಹ, ಜೀವರನ್ನ ಈ ಸಂಸಾರಕ್ಕೆ ತಂದವನವನು. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತ ವೇದವಾಕ್ಯ ಇದೆ. ಆ ಪ್ರಕಾರ ಜೀವರನ್ನ ಈ ಸಂಸಾರಕ್ಕೆ ತಂದು ಆ ಮೂಲಕ ಅವರಿಗೆ ಯಾವ ಕರ್ಮವನ್ನು ಮಾಡಬೇಕು ಅನ್ನುವುದನ್ನು ತಿಳಿಸಿ, ಈ ಎಲ್ಲವೂ ಅರ್ಥಗಳು ಇಲ್ಲಿದೆ. ತುಂಬಾ ಸುಂದರವಾದದ್ದು. ಜ್ಞ ಅಂದ್ರೆ ಜೀವರು, ಅವರನ್ನ ಈ ಸಂಸಾರಕ್ಕೆ ತಂದಿದ್ದಾನೆ. ಅವ್ರು ಏನು ಮಾಡಬೇಕು ಅಂತ ಜ್ಞಾಪಯತಿ, ತಿಳಿಸಿದ್ದಾನೆ. ಅವ್ರೇನಾದ್ರೂ ಅಲ್ಪ ಸ್ವಲ್ಪವನ್ನು ಮಾಡಿದ್ರು ಅದನ್ನು ನೆನಪಿಟ್ಟುಕೊಂಡಿದ್ದಾನೆ. ನೆನಪಿಟ್ಟುಕೊಂಡು ಅವರು ತಮ್ಮ ಪೂರ್ವಜನ್ಮದ ಸಂಸ್ಕಾರವನ್ನೇನು ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿದ್ದಾರೆ ಅದ್ಯಾವುದೂ ಕೂಡ ವ್ಯರ್ಥ ಆಗದೆ ಇರುವಂತೆ ನೋಡ್ಕೊಂಡಿದ್ದಾನೆ. ಕೊನೆಗೆ ಅವರಿಗೆ ಮುಕ್ತಿಯನ್ನು ಕರುಣಿಸ್ತಾನೆ. ಇದು ಆ ಭಗವಂತನ ಲೀಲಾ. ಕೃತಜ್ಞ ಎಂಬ ಶಬ್ದದಿಂದ ನಾವು ಧ್ಯಾನಿಸಬೇಕಾದದ್ದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.